ಅರ್ಧ ಶೇರ್ ಹಾಗೆ ಇದೆಯಲ್ಲ, ನಿಮ್ಮ ಅರ್ಧ ಶೇರ್ನ ನಿಮ್ಮ ಹೆಣ್ಮಕ್ಳು ಕೊಡಿ, ಅವ್ರನ್ನ ಸೇವ್ ಮಾಡಿ, ಕೊಟ್ಟು ಸೆಟ್ಲ್ ಮಾಡಿ. ನಾವು ಅವತ್ತೇ ಅದಕ್ಕೆ ಹೇಳಿದ್ದು ಕೊಡಿ ಅಂತ. ನೀವು ಕೊಡಲ್ಲ ಅಂದ್ರಿ. ಸಪೋಸ್ ಇದೆರಡು ಸೆಟ್ಲ್ ಮಾಡುವಾಗ ನಿಮ್ಗೆ ಇದನ್ನ ಕೊಟ್ಬಿಡ್ತಾ ಇದ್ದೀನಿ ಅರ್ಶನ ಕುಂಕುಮಕ್ಕೆ, ಅಥವಾ ನಿಮ್ಮ ಶೇರ್ಗೆ, ಅಥವಾ ಇದಕ್ಕಾಗೋಯ್ತು. ಇಲ್ಲಿಂದ ಆಚೆಗೆ ಶಿವನಗರ ಮತ್ತೆ ಯಲಹಂಕಕ್ಕೆ ಚಕ್ರ ಎತ್ಕೊಡುದು. ಇಲ್ಲೂ ಅಪೀಲ್ ಪೆಂಡಿಂಗ್ ಇದ್ದಾಗ ಉಪಯೋಗ ಮಾಡ್ಕೊಳ್ಳಿಲ್ಲ, ಈಗಾದ್ರೂ ನೀವು ಕೊಡಿ. ನಿಮ್ಮ ಅರ್ಧ ಶೇರ್ನ ಕೊಟ್ಬಿಡಿ ಅವ್ರಿಗೆ. ಈಗ ಕೊಟ್ಟಿರೋದೇ ಅರ್ಧ ಶೇರ್ ತಾನೆ, ನಿಮ್ಮ ಅರ್ಧ ಶೇರ್ ಹಾಗೆ ಇದೆಯಲ್ಲ, ನಿಮ್ಮ ಅರ್ಧ ಶೇರ್ನ ನಿಮ್ಮ ಹೆಣ್ಮಕ್ಳು ಕೊಡಿ, ಅವ್ರನ್ನ ಸೇವ್ ಮಾಡಿ. ಅವ್ರ ಹತ್ರ ದುಡ್ಡು ಇಸ್ಕೊಂಡಿದ್ದೀರಲ್ಲ. ಈಗ ಪೂರ್ತಿ ಶೇರ್ ಏನಾದ್ರು ಕೊಟ್ಟಿದ್ದಿದ್ರೆ ಹೋಗ್ಲಿನ್ಬೋದಾಗಿತ್ತು. ಅಕಾರ್ಡಿಂಗ್ ಟು ದಿ ಈವನ್ ಟ್ರಯಲ್ ಕೋರ್ಟ್ ಜಡ್ಜ್ಮೆಂಟ್, ನಿಮ್ಮ ಅರ್ಧ ಶೇರ್ ಹಾಗೆ ಇದೆ. ಸೇಲ್ ಇನ್ ಫೇವರ್ ಆಫ್ ದಿ 8th ಡಿಫೆಂಡೆಂಟ್ ಈಸ್ ಓನ್ಲಿ ಹಿಟ್ ಬೈ ಹಾಫ್, ನಾಟ್ ಫುಲ್. ಅಲ್ಲ, ನಿಮ್ಮ ಅರ್ಧ ಶೇರ್ನ ನಿಮ್ಮ ಹೆಣ್ಮಕ್ಳು ಕೊಟ್ಟು ಸೆಟ್ಲ್ ಮಾಡಿ, ಅವ್ರಿಗೂ ಕೊಟ್ಟು ಸೆಟ್ಲ್ ಮಾಡಿ. ನಾವು ಅವತ್ತೇ ಅದಕ್ಕೆ ಹೇಳಿದ್ದು ಕೊಡಿ ಅಂತ. ನೀವು ಕೊಡಲ್ಲ ಅಂದ್ರಿ. ಎಲ್ಲಾನು ತೆಗೆದು ನಾನು 7th ಡಿಫೆಂಡೆಂಟ್ ಗಿಫ್ಟ್ ಮಾಡಿದ್ರೆ ನಾನೇನಿಲ್ಲ ಅಂತ ಕೈ ತಾರಮಯ್ಯ ಮಾಡಿದ್ರೆ ಅನುಭವಿಸಕ್ಕಾಗಲ್ಲ. ಇಲ್ಲದೆ ಹೋದ್ರೆ ಒಂದ್ ಕೆಲಸ ಮಾಡಿ, ಎಂಟೈರ್ ಯಲಹಂಕ ಪ್ರಾಪರ್ಟಿ ಅವ್ರಿಗೆ ಕೊಡಿ, ನೀವು 7 ಡಿಫೆಂಡೆಂಟ್ ಜೊತೆ ಚೆನ್ನಾಗಿರಿ. ಈ ಇದ್ರಲ್ಲಿ ಬಂದಿರೋ ದುಡ್ಡು ಒಳಗಡೆಗೆ ತಗೊಂಡಿದ್ದೀರಿ. ಎಲ್ಲ ರಿಟರ್ನ್ ಸ್ಟೇಟ್ಮೆಂಟ್ ಮೀಟ್ ಮಾಡೋಣ. Return statement is written statement on record without there being any plausible proof placed on record. If you want, you file a suit against that. Nothing prevented. Ido nodi, Supreme Court has also negated such a contention in a partition suit filed by the daughter. If you have settled something, payment is made. Payment is made. ಮದ್ವೆನ ಅದ್ಧೂರಿಯಾಗಿ ನಡೆಸ್ಕೊಟ್ಟಿರೋದು, ಆ ಸಂದರ್ಭದಲ್ಲಿ ಒಂದು ಸೊಂಟಕ್ಕಾಗುವಷ್ಟು ಜಾಬ್ ಹಾಕೊಟ್ಟಿರೋದು 2.5 kg ಆಯ್ತಲ್ಲ. ಅದಕ್ಕೆ ಕೇಳ್ತಾರೆ ಲೈಟರ್ ವೇನ್. ಮದ್ವೆ ಆಗುವಾಗ ಹೆಣ್ಮಕ್ಳು ಸಣ್ಣಕ್ಕಿರ್ತಾರೆ, ಆಮೇಲೆ ದಪ್ಪಗಾಕ್ಬಿಡ್ತಾರಲ್ಲ ಯಾಕೆ ಅಂತ. ಅಪ್ಪ ಊಟ ಕಮ್ಮಿ ಹಾಕಿರ್ತಾನೆ, ಡಾಬ್ ಕೊಡ್ಬೇಕು. See, unfortunately, legislature did not foresee all these aspects of the matter when they amended section 6. ಅಲ್ಲಿ ಒಂದು ಭಾಗ ಬರೆದ್ರು, ಏನಾದ್ರು ಫ್ಯಾಮಿಲಿ ಡೆಟ್ಸ್ ಇದ್ರೆ ಅದರಲ್ಲಿ ಈಕ್ವಲ್ ಆಗಿ ತೆಗೆದುಕೋಬೇಕು ಅಂತ. ಅಷ್ಟು ಬಿಟ್ಬಿಟ್ರೆ ನೆನಿಲ್ಲ. ದೇರ್ ವಾಸ್ ಎ ಇಮೇಜ್, ವಾಟ್ ಇಸ್ ದಿ ರೋಲ್ ಆಫ್ ಎ ಬ್ರದರ್ ಇನ್ ಹಿಸ್ ಸಿಸ್ಟರ್ಸ್ ಮ್ಯಾರೇಜ್ ಅಂತ. ಅಲ್ಲೆಲ್ಲೋ ಎಲೆ ಹಾಕ್ತಾ ಇರೋದು, ಇನ್ನೇನೋ ಕಂಬ ಕಟ್ತಿರೋದು, ಇತ್ಯಾದಿ 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 ಗೊತ್ತಾಯ್ತಲ್ಲ. ಅಂಡ್ ದಿ ರೋಲ್ ಆಫ್ ಎ ಸಿಸ್ಟರ್ ಇನ್ ಹಿಸ್ ಬ್ರದರ್ಸ್ ಮ್ಯಾರೇಜ್ ಅಂತ ಸೆಲ್ಫಿಗೆ ಪೋಸ್ಟ್ ವಿತ್ ಆಲ್ ಸಿಂಗಾರ. ಇದು ಹಾರ್ಡ್ ರಿಯಾಲಿಟಿ, ಯು ಕಾಂಟ್ ಹೆಲ್ಪ್ ಇಟ್. ನೋ, ಸಿ ದಿ ಪಾಯಿಂಟ್ ಈಸ್ contribution, if any, the marriage expenses, etc., 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 that has been made. Maybe if you have proof, will be a discussion for to be looked into in 20 Rule 12 in a final decree proceedings. Stay. Aitala. Bande. Correct. ಯಾಕೆ ಹಂಗಾಯ್ತು ಅಂದ್ರೆ ಕೃಷ್ಣಮೂರ್ತಿಗಳೇ, ನಮ್ದು 89ನೇ ಇಸ್ವಿ ಅಮೆಂಡ್ಮೆಂಟ್ ಬಂತಲ್ಲ, ಅದಾದ್ಮೇಲೆ ಆಂಧ್ರದಲ್ಲೂ ಸಿಮಿಲರ್ ಅಮೆಂಡ್ಮೆಂಟ್ ಬಂತು. ತಮಿಳ್ನಾಡಿನಲ್ಲಿ ಬಹಳ ಬೇಗ ಎಚ್ಚರ ಮಾಡ್ಕೊಂಡ್ಬಿಟ್ರು ಜನ. ಎಲ್ಲ ಆಂಟಿಡೇಟೆಡ್ ಡಾಕ್ಯುಮೆಂಟ್ಸ್ ಮಾಡಿ ನಾನು ಶೇರ್ ಬಿಟ್ಕೊಟ್ಬಿಟ್ಟಿದ್ದೀನಿ ಅಂತ ಸೀರೀಸ್ ಆಫ್ ಡಾಕ್ಯುಮೆಂಟ್ಸ್ ವರ್ ದೇರ್. So they tried to preempt the amendment by doing all these things. Therefore, very wisely, the legislature has used the word. It should have attained the finality either by a final decree or by a registered document. ಅಂತ. ಸೊ ಇದೆಲ್ಲ ಹಳೇದೆಲ್ಲ ನಾನು ಏನು ಬರಕ್ ಆಗ್ಲಿಲ್ಲ ಅಂತ ಅದಿದೆ. ನಾನು ಅದಕ್ಕೆ ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ಮನ್ನ ಸರಿಪಡಿಸ್ಬೇಕು ಅಂತಾದ್ರೆ, ನಿಮ್ಮ ಸೇಲ್ನ ಸರಿಪಡಿಸ್ಬೇಕಾದ್ರೆ ಅವ್ರ ಮಗಳ ಜೊತೆ ಮಾತಾಡ್ಕೊಳ್ಳಿ. ಈಗ ಟೆಂಪರ್ಮೆಂಟ್ ಏನಿದೆ, ಈಗ ಅವ್ರ ಟೆಂಪರ್ಮೆಂಟು ಇಲ್ಲ, ನಾನು ನೆನ್ನೆ RF ಹಾಕಿದ್ದೀನಿ. ಹಂಗಿದ್ರೆ ಟೆಂಪರ್ಮೆಂಟ್ ಏನ್ ಮಾಡಕ್ ಬರುತ್ತೆ?
ಹಾಕೊಳ್ಳಿ RFA ನ, ನಾವೇನ್ ಬೇಡ ಅಂದಿದ್ವ. ಹಿಂಗೆ ನೆನ್ನೆ ಹಾಕಿದ್ದೀನಿ ಅಂತ ಹೇಳಿದ್ರೆ ಇವತ್ತು ಶಶಿಕುಮಾರ್ ಅವರು ಆಯ್ತು ಇವತ್ತೇ ಹಾಕಿದ್ದಾರೆ RFA FR ನಂಬರ್. 3 ಕೋಟಿ ಆಚೆಗೆ ತೀರ್ಮಾನ ಆಗುತ್ತೆ, ನಾನೇನ್ ಮಾಡಕ್ಕಲ್ಲ. ಐ ಆಮ್ ನಾಟ್ 22 ರೋಸ್ಟರ್. I'm not ಇನ್ನೂ ಒಂದ್ಸತಿ ಓದೋಣ 15 ಹೇಳಿ. ನೀವು ಮಾಡ್ಕೊಟ್ಟಾಗ ನೀವೇನಾರು ಹೇಳಿದ್ರ ಈ ಅಂದ್ರಳ್ಳಿ ಪ್ರಾಪರ್ಟಿ ಕೊಡ್ತಿರೋದ್ರಿಂದ ಇದ್ರಲ್ಲಿ ನಿಮ್ಗೆ ಇನ್ನೇನು ಇಲ್ಲ ಅಂತ? ನಿಮ್ ಕಂಟೆನ್ಷನ್ ಯು ಕೆನ್ ನಾಟ್ ಇಂಪ್ರೂವ್ ಅಪಾನ್ ವಾಟ್ ವಿ ಆರ್ ನಾಟ್. ಅದಕ್ಕೆ ಅವ್ರನ್ನ ಕೇಳ್ತಾನೆ, ಇದೆಲ್ಲ ಅಟ್ ಅನ್ ಅನ್ಡಿಸ್ಪ್ಯೂಟೆಡ್ ಪಾಯಿಂಟ್ ಆಫ್ ಟೈಮ್ ಬಂದಿರತಕ್ಕಂತ ಡಾಕ್ಯುಮೆಂಟ್ಸ್. ಆವಾಗ ಅವ್ರು ಹೇಳಿದ್ರ ಅಂತ ಇಲ್ದಾದ್ಮೇಲೆ ಅದನ್ನ ತಗೊಂಡು ಏನ್ ಮಾಡೋದು ನಾನು? ಅಲ್ಲಪ್ಪ, ಡಿನೇ ಯಾಕೆ ಮಾಡ್ಬೇಕ್ರಿ? ಇಟ್ಸ್ ನಾಟ್ ದಿ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದಿಸ್ ಸೂಟ್. See, if it is something related to the suit property, I should deny. See, pleadings, no, Shashikumar, that is, ಸುಮ್ನೆ ನಾವು ಅಲ್ಲ ಕತ್ಲಲ್ಲಿ ಬಾಣ ಬಿಡೋದ್ ಬೇಡ. ಇಲ್ಲಿ ನೋಡಿ, ಪ್ಲೈಂಟ್ ಇದೆ, ಪ್ಲೈಂಟ್ ಅವರ್ಮೆಂಟ್ಸ್ ಇದೆ, ನೀವು ರಿಟರ್ನ್ ಸ್ಟೇಟ್ಮೆಂಟ್ ಮೀಟ್ ಮಾಡಿದ್ದೀರಿ. ಪ್ಲೈಂಟಿನ ಆಸ್ತಿಗಳಿಗೆ ಸಂಬಂಧಪಟ್ಟಾಗೆ ನೀವು ಹೇಳಿದಂತ ವಿಚಾರಕ್ಕೆ ನಾನೇನು ತಿರ್ಗಾ ಪುನಃ ಉತ್ತರ ಕೊಡದೆ ರಿಜಾಯಿಂಟ್ ಮಾಡಿದ್ರೆ ಅದಕ್ಕೊಂದು ಬೆಲೆ ಇದೆ. ದೀಸ್ ಐಟಮ್ಸ್ ಆರ್ ನಾಟ್ ಕನ್ಸರ್ನ್ ಸೂಟ್ ಪ್ರಾಪರ್ಟಿಗಿಲ್ಲ, ಅದಕ್ಕೆ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ನನ್ಗಿರ್ತಕ್ಕಂಥ ಭಾಗ ಇಷ್ಟೇನೆ. ಮೇ ಬಿ ಮೀಡಿಯೇಷನ್ ಸೆಂಟ್ರೋ, ರಾಜಿ ಕೂತಾಗೋ, ನೀವು ಎಸ್ಟಾಪಲ್ಲೋ ಬಾಯ್ ಕಟ್ಟಿಸ್ತೀನಿ ಅದನ್ನ ಕೊಟ್ಟಿಲ್ವಾ, ಇದೆಲ್ಲ ಬೇರೆ. ಕಾಂಟ್ರಿಬ್ಯೂಷನ್ ಅವ್ರು ಕೊಟ್ಟಿದ್ದಾರೆ ಇದನ್ನ ಪರ್ಚೇಸ್ ಮಾಡಕ್ಕೆ. ನನಗ್ ಗೊತ್ತಿಲ್ಲ, ಅಲ್ಲ ನನಗ್ ಗೊತ್ತಿಲ್ಲ. ಈಗ ನಾವು ವಿ ಆರ್ ನಾಟ್ ಹೋಲ್ಡಿಂಗ್ ಎನ್ ಎನ್ಕ್ವೈರಿ ಆನ್ ದಿ ಅಂದ್ರಳ್ಳಿ ಪ್ರಾಪರ್ಟಿ. ವಿ ಆರ್ ಹೋಲ್ಡಿಂಗ್ ಎನ್ ಎನ್ಕ್ವೈರಿ ಆನ್ ಶಿವನಗರ ಅಂಡ್ ಯಲಹಂಕ. ಅದಕ್ಕಷ್ಟೇ ಆಯ್ತು, ಅದಕ್ಕೊಂದು ಬೆಲೆ ಇರ್ತಿತ್ತು. ಸಪೋಸ್ ಇದೆರಡು ಸೆಟ್ಲ್ ಮಾಡುವಾಗ ನಿಮ್ಗೆ ಇದನ್ನ ಕೊಟ್ಬಿಡ್ತಾ ಇದ್ದೀನಿ ಅರ್ಶನ ಕುಂಕುಮಕ್ಕೆ ಅಥವಾ ನಿಮ್ಮ ಶೇರ್ಗೆ, ಅಥವಾ ಇದಕ್ಕಾಗೋಯ್ತು, ಇಲ್ಲಿಂದ ಆಚೆಗೆ ಶಿವನಗರ ಮತ್ತೆ ಯಲಹಂಕಕ್ಕೆ ಚಕ್ರ ಎತ್ಕೊಡುದು. ಅದಕ್ಕೆ if he doesn't have any property or any of his family members died, if his father is like, he's nowhere there but for holding a property. He's like that last one year, he comes only after. ಏನ್ ಮಾಡೋದಪ್ಪ ನಾನು? ಅದು ಫೆಮಿನಿಸ್ಟ್ಗೆ ಅರ್ಥ ಆಗಲ್ಲ, ಗೊತ್ತಾಯ್ತಲ್ಲ. ಇದು ನಾನು ಬಹಳ ಹಿಂದೆನೆ ಒಂದು ಆರ್ಟಿಕಲ್ಲೇ ಬರ್ದಿದ್ದೀನಿ. ಈಗೆಲ್ಲ ಗಂಡಸರೇ ಒಂದಾಗಿ ಡಿಸ್ಟ್ರಿಕ್ಟ್ ಜಡ್ಜ್ ಅಟ್ ಧಾರವಾಡ. ದಿಸ್ ಇಸ್ ದಿ ಕಾರ್ಡ್ ಐ ಪ್ಲೇಡ್. ಇಷ್ಟೊಂದ ತುಂಡು ಭೂಮಿಗೋಸ್ಕರ ನಾಳೆ ಬೆಳಗ್ಗೆ ಸಾವು ನೋವು ಎಲ್ಲದಕ್ಕೂ ಬಿಟ್ಬಿಡ್ತೀಯ ಅಂತ ಕೇಳಿದೆ. ರಿಲೇಶನ್ಶಿಪ್ ಹಾಳು ಮಾಡ್ಕೊಂಡ್ ಬಿಡ್ತೀಯ ಅಂತ. ಅಲ್ಲ, ನೀವು ಈ ತರ ಕಾನೂನಲ್ಲಿ ಕೊಟ್ಬಿಟ್ಟು ಮೈಸೂರು ಪಾಕ್ ತೋರಿಸ್ಬಿಟ್ಟು ಬರೀ ಚಾಕ್ಲೇಟ್ ಅಡ್ಜಸ್ಟ್ ಆಗು ಅಂದ್ರೆ ಒಳ್ಳೆ ಚೆನ್ನಾಗಾಯ್ತಲ್ಲ. ಗಾಂಧಿ ಜಯಂತಿ ಅಂತ ಬಂದ್ರೆ ನಮ್ಗೆ ಒಂದು 5 ಪೈಸದ ಪ್ಯಾರಿಸ್ ಚಾಕ್ಲೇಟ್ ಅಂತ ಬರೋದು, ಹಸಿರು ಚೀಟಿ, ಅದನ್ನ ಕೊಡೋರು. ನಾವು ಪಕ್ಕದ ಸ್ಕೂಲಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ನೋಡೋದು. ವಿ ಆರ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಪ್ಯಾರಿಸ್ ಚಾಕ್ಲೇಟ್. ಸಿ, ಯಾವ್ದೋ ಸ್ಕೂಲಲ್ಲಿ ಲಾಡು ಕೊಟ್ಟಿದ್ದಾರೆ, ಓ ಆ ಸ್ಕೂಲ್ ದೊಡ್ಡದೇನೋ. ಗಾಂಧಿ ಜಯಂತಿಗೆ ಒಂದು ಲಾಡು ಕೊಟ್ರೆ ಸ್ಕೂಲ್ ದೊಡ್ಡದಾಗೋದಾದ್ರೆ ಇನ್ನೊಬ್ರು ಸ್ವೀಟ್ ಬಾಕ್ಸೇ ಕೊಡ್ತಾರೆ. ನೀವು ಅದನ್ನೆಲ್ಲ ಆಸೆ ತೋರಿಸ್ಬಿಟ್ಟು ಸೆಕ್ಷನ್ 6 ಆಸೆ ತೋರಿಸ್ಬಿಟ್ಟು 89 ಮಾಡ್ಕೊ ಅಂದ್ರೆ ಯಾರು ಬರ್ತಾರೆ? ಆಗಲ್ಲ ಅದು. ಹಾಗಾಗಿ ಪ್ರಾಕ್ಟಿಕಾಲಿಟಿ ನೋಡ್ಬೇಕಾಗತ್ತೆ. ತುಂಬಾ ಹೇಳಿದ್ರು. ಇಟ್ ಈಸ್ ಓಪನಿಂಗ್ ದಿ ಪೆಂಡೋರಾ ಬಾಕ್ಸ್ ಅಂತ. Why, for that matter, the first decision by this court on the amended section 6 was Suglamma's case by Justice Jagannath. Then it's well, we said that it is going to open the Pandora box. So ಅದ್ರ ಹಾಕ್ತಾರೆ ಕೇಸು. ಏನ್ ಮಾಡಕ್ ಬರುತ್ತೆ? ಸೊ ಅದನ್ನ ಆ ಕಡೆ ಅದು ಇನ್ನೊಂದನ್ನೇ ಭಾಗ ಆಗ್ಬಿಡುತ್ತೆ. ಕೃಷ್ಣಮೂರ್ತಿಗಳು ಹೇಳಿದಾಗ ಒಂದ್ ಪಾಯಿಂಟ್ ಇದೆ, ನೀವೆಲ್ಲ ಡಿಸ್ಕಷನ್ ಮಾಡ್ಬೇಕಾದ್ರೆ ಮೊದಲನೇ ಪಾಯಿಂಟ್, ಮೊದಲನೇ ಗೇಟು ಜಾಯಿಂಟ್ ಫ್ಯಾಮಿಲಿ ಅಂತ ಆಯ್ತಾ, ಅದನ್ನ ಗೆಟ್ ಓವರ್ ಮಾಡಿ.
ಅನ್ಫಾರ್ಚುನೇಟ್ಲಿ ಅವ್ರಿಗಿರ್ತಕ್ಕಂಥ ಕೇಸ್ನಲ್ಲಿ ಅವ್ರದೇ ಆದ ಕೆಲವು ನ್ಯೂನತೆಗಳಿದೆ, ಅದು ಅವ್ರಿಗೂ ಗೊತ್ತಿದೆ. ಆ ಭಾಗನ ಅವರು ತೇಲಿಸ್ಬಿಟ್ಟಿದ್ದಾರೆ ಆಸ್ ಎ ಗುಡ್ ಕೌನ್ಸಿಲ್, ವೈಸ್ ಕೌನ್ಸಿಲ್. ಎಲ್ಲ ನಿಮ್ಮವರು ಪವರ್ ಆಫ್ ಅಟಾರ್ನಿ, ಆಯಮ್ಮ ಬರೋದಿಲ್ಲ, ಈ ಅಪ್ಪಂಗ್ ಗೊತ್ತಿಲ್ಲ, ಮತ್ತೆ ಅಮ್ಮನ ಅವೆಲ್ಲ ನಾವ್ಯಾಕೆ ಹೇಳ್ತಾ ಹೋಗೋಣ. ಎಸ್ ಹಾರ್ಡ್ ರಿಸರ್ವ್.